ಪ್ರಧಾನಿ ನರೇಂದ್ರ ಮೋದಿ ದೇಶದ ಜನತೆಗೆ ಒಂದೇ ಒಂದು ಕರೆ ಕೊಟ್ರೆ ಸಾಕು, ಇಡೀ ದೇಶವೇ ಅದನ್ನ ಶಿರಸಾವಹಿಸಿ ಪಾಲಿಸುತ್ತೆ ಅನ್ನೋದಕ್ಕೆ ಮತ್ತೊಂದು ಸಾಕ್ಷಿ ಸಿಕ್ಕಿದೆ. ಪ್ರಧಾನಿ ನರೇಂದ್ರ ಮೋದಿ ಕೊಟ್ಟ ಆ ಒಂದು ಸಂದೇಶ ಈಗ ದೇಶದ ಜ್ಯುವೆಲ್ಲರಿ ಮಾರುಕಟ್ಟೆ ಮೇಲೆ ಭಾರಿ ಎಫೆಕ್ಟ್ ಬೀರಿದೆ. ಇಡೀ ದೇಶದಾದ್ಯಂತ ಚಿನ್ನ ಮತ್ತು ಬೆಳ್ಳಿಯ ವ್ಯಾಪಾರ ಪಾತಾಳಕ್ಕೆ ಕುಸಿದಿದ್ದು, ಗ್ರಾಹಕರಿಲ್ಲದೆ ದೊಡ್ಡ ದೊಡ್ಡ ಆಭರಣ ಮಳಿಗೆಗಳು ಖಾಲಿ ಖಾಲಿ ಹೊಡಿತಾ ಇವೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಚಿನ್ನದಂಗಡಿಗಳ ಮೇಲೆ ಪ್ರಧಾನಿ ಸಂದೇಶದ ಭಾರೀ ಎಫೆಕ್ಟ್. ದೇಶಾದ್ಯಂತ 50% ಕುಸಿದ ಚಿನ್ನ ಬೆಳ್ಳಿ ಖರೀದಿ. ಯಾವಾಗಲೂ ಗ್ರಾಹಕರಿಂದ ತುಂಬಿ ತುಳುಕ್ತಾ ಇದ್ದ ಚಿನ್ನದಂಗಡಿಗಳು ಈಗ ಜನರಿಲ್ಲದೆ ಬಣಗುಡುತ್ತಿವೆ. ನಗರದ ಬಹುತೇಕ ಆಭರಣ ಮಳಿಗೆಗಳಲ್ಲಿ ಕಣ್ಣಿಗೆ ಕಾಣುತ್ತಿರುವುದು ಕೇವಲ ಖಾಲಿ ಕುರ್ಚಿಗಳು ಮಾತ್ರ. ಕಳೆದ 10 ದಿನಗಳಿಂದ ಇದೇ ದೃಶ್ಯ ಕಂಡು ಬರ್ತಿರೋದು ವ್ಯಾಪಾರಿಗಳ ಆತಂಕಕ್ಕೆ ಕಾರಣವಾಗಿದೆ. ಯಾವಾಗ ಪ್ರಧಾನಿ ಮೋದಿ ಆಂಧ್ರ ಪ್ರದೇಶದಲ್ಲಿ ಚಿನ್ನ ಬೆಳ್ಳಿ ವಿಚಾರದಲ್ಲಿ ಒಂದು ಹೇಳಿಕೆ ಕೊಟ್ಟರು, ಅವಾಗಿನಿಂದ ವ್ಯಾಪಾರ ಡಲ್ ಆಗಿದೆ ಅಂತ ವ್ಯಾಪಾರಿಗಳು ಹೇಳ್ತಿದ್ದಾರೆ. ವ್ಯಾಪಾರದಲ್ಲಿ 50% ಬಿಸಿನೆಸ್ ಡೌನ್ ಆಗಿದೆ ಅಂತ ಆಭರಣ ವರ್ತಕರು ಕಣ್ಣೀರು ಹಾಕ್ತಿದ್ದಾರೆ. ಕಳೆದ ವರ್ಷದ ಏಪ್ರಿಲ್ ಮತ್ತು ಮೇ ತಿಂಗಳ ವ್ಯಾಪಾರಕ್ಕೆ ಹೋಲಿಸಿದ್ರೆ ಈ ವರ್ಷ ಬರೋಬ್ಬರಿ 40% ವ್ಯಾಪಾರ ಕುಸಿದು ಬಿದ್ದಿದೆ. ಇದಕ್ಕೆ ಪ್ರಮುಖ ಕಾರಣ ಪ್ರಧಾನಿ ಮೋದಿ ಅವರ ಮಾತಂತೆ. ಅವ್ರು ಹೇಳಿದ ಮೇಲೆ ಒಂದು ಎಮೋಷನಲ್ ಅಪೀಲ್ ಅಂತ ಅವರು ನೆಕ್ಸ್ಟ್ 24 ಅವರ್ಸಲ್ಲಿ ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿನ 6ರಿಂದ 15% ತೆರಿಗೆನ ಇನ್ಕ್ರೀಸ್ ಮಾಡಿದ್ರು. ಅದು ಅವ್ರು ಹೇಳಿರೋ ಸಮಯಕ್ಕೂ ಜನ ಆಲ್ರೆಡಿ ಕಮ್ಮಿ ಮಾಡಿದರು. ಬಟ್ ಅದೇ ಸೇಮ್ ಗ್ರಾಹಕರು ನಮಗೆ ನೆಕ್ಸ್ಟ್ ಡೇ ಬಂದು ಏನ್ರಿ ನಿಮ್ಮ ಮಾತು ಕೇಳಿದ್ವಲ್ಲ, ನಾವು ಇವಾಗ 15% ಜಾಸ್ತಿ ಆಯ್ತು ಅಂದರು. ಅದನ್ನು ನಾವು ತಡ ಹಾಕಿದ್ದೀವಿ. ಮಾರಾಟ ಇಳಿಕೆಗೆ ಕಾರಣ ಇಡೀ ದೇಶಾದ್ಯಂತ ಚಿನ್ನ ಬೆಳ್ಳಿ ವ್ಯಾಪಾರದಲ್ಲಿ ಭಾರಿ ಇಳಿಕೆ ಕಾಣಲು 4 ಪ್ರಮುಖ ಕಾರಣವಂತೆ. ಅದರಲ್ಲೂ ಪ್ರಧಾನಿ ಮೋದಿ ಹೇಳಿಕೆ ಇದಕ್ಕೆ ಪ್ರಮುಖ ಕಾರಣವಂತೆ. ಹಾಗೇನೆ ದಿನ ಕಳೆದಂತೆ ಬೆಲೆ ಗಗನಕ್ಕೇರಿರೋದ್ರಿಂದ ಸಾಮಾನ್ಯ ಜನ ಮಳಿಗೆಗಳ ಕಡೆ ತಲೆ ಹಾಕುತ್ತಿಲ್ಲವಂತೆ. ಇನ್ನು ಶುಭ ಕಾರ್ಯಗಳು ಮುಗಿದಿರುವುದರಿಂದ ಚಿನ್ನದ ಡಿಮ್ಯಾಂಡ್ ಕಡಿಮೆಯಾಗಿದೆಯಂತೆ. ಒಂದ್ ಕಡೆ ಪ್ರಧಾನಿ ಮೋದಿ ಮಾತಿನ ಇಂಪ್ಯಾಕ್ಟ್, ಇನ್ನೊಂದೆಡೆ ಗಗನಕ್ಕೇರಿರೋ ರೇಟು ಹಾಗೂ ಅಧಿಕ ಮಾಸದ ನಂಬಿಕೆ. ಈ ಎಲ್ಲದರ ಎಫೆಕ್ಟ್ ನಿಂದ ಸದ್ಯಕ್ಕಂತೂ ಚಿನ್ನದ ಮಳಿಗೆಗಳು ಲಕ್ಷ್ಮಿ ಕಳೆ ಕಳೆದುಕೊಂಡಂತೆ ಕಾಣ್ತಿವೆ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಇದಾಗಿತ್ತು ಇವತ್ತಿನ ಬ್ರ್ಯಾಂಡ್ ಬೆಂಗಳೂರು. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.